ದಿಲೀಪ್ ರಾಜ್ ಅವರು ಸಾವನ್ನಪ್ಪಿದ್ದು ಯಾಕೆ, ಹೇಗೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅಥವಾ ನಡೆದಿದ್ದು ಏನು, ಹಾಗೆ ಸದ್ಯ ಈಗ ಮಗಳು ಹೇಳ್ತಿರೋದೇನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಆ ಸಾವಿನ ಘೋರ ರಹಸ್ಯವನ್ನು ಕೂಡ ಈಗ ಅವರ ಮಗಳು ಕೂಡ ಹೇಳಿರುವಂಥದ್ದು. ದಿಲೀಪ್ ರಾಜ್ ಅನ್ನೋರು ಕನ್ನಡ ಸಿನಿಮಾ ರಂಗದಲ್ಲಿ ಕಂಡಂಥ ಅದ್ಭುತವಾದಂಥ ಕಲಾವಿದ ಮತ್ತು ನಟ ಅಂತ ಕೂಡ ಅವ್ರನ್ನ ಹೇಳ್ಬೋದು. ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಯುವ ನಟರಾಗಿ ಕೂಡ ಕಾಣಿಸ್ಕೊಂಡಂಥವ್ರು. ರಂಗೋಲಿ ಸೀರಿಯಲ್ನ ಮೂಲಕ ಬಂದಂಥ ಇವರು ಸಾಕಷ್ಟು ಒಳ್ಳೊಳ್ಳೆ ಸೀರಿಯಲ್ಗಳನ್ನು ಕೂಡ ಕೊಟ್ಟರು. ಇದು ಅದ್ಭುತವಾದ ಕಲಾವಿದ ಈಗ ಮೊನ್ನೆ ಹೃದಯಾಘಾತ ಎಂಬ ಮಹಾಮಾರಿಗೆ ಬಲಿಯಾಗಿ ಕೊನೆಯುಸಿರೆಳೆದಿದ್ದಾರೆ. ಈ ಎದೆನ ಅವ್ರಿಗೆ ಇತ್ತು ಅನ್ನೋದು ಕೂಡ ಅವ್ರಿಗೆ ಗೊತ್ತೇ ಇರಲಿಲ್ಲ. ಸದ್ಯ ಇದರ ಬಗ್ಗೆ ಈಗ ಬಂದಿದ್ದ ವಿಚಾರಿಗೆ ಅವರ ಮಗಳು ಮತ್ತು ಪತ್ನಿ ಹೇಳಿದಂಥ ಘೋರ ಸತ್ಯ ಕೇಳಿ ಮತ್ತಷ್ಟು ಜನಕ್ಕೆ ಈಗ ಶಾಕ್ ಒಳಗಾಗಿರೋದು. ಆರೋಗ್ಯದ ಬಗ್ಗೆ ಹೇಗಪ್ಪ ನಿಗಾ ಇಡೋದು ಅನ್ನೋದು ಕೂಡ ಭಯ ಹುಟ್ಟಿರೋದು. ಸ್ವಲ್ಪ ಟೈಮ್ ಸಿಕ್ಕಿದ್ರು ಸಾಕು ಜಿಮ್ ಮಾಡೋದಂತ ಹೊರಟೋಗ್ತಿದ್ರು ದಿಲೀಪ್ ರಾಜ್ ಅವರು. ಸ್ವಲ್ಪ ಅವಕಾಶ ಸಿಕ್ಕಿದ್ರು ಕೂಡ ಫಿಟ್ನೆಸ್ ಕಡೆ ಹೆಚ್ಚಾಗಿ ಗಮನ ಕೊಡ್ತಿದ್ದಂಥ ದಿಲೀಪ್ ರಾಜ್ ಅವರ ಬಾಳಲ್ಲಿ ನಡೆದಿದ್ದೇನಪ್ಪ ಅಂತಂದರೆ, ಅವರು ಇಷ್ಟಪಟ್ಟಿದ್ದಂತಹ ಅವರು ಕೊಂಡಿದ್ದಂಥ ಸ್ಮಾರ್ಟ್ ವಾಚೇ ಅವರಿಗೆ ಜೀವಕ್ಕೆ ಮಾರಕವಾಯಿತು ಅಂತಲೇ ಹೇಳಬಹುದು. ಅವರ ಸ್ಮಾರ್ಟ್ ವಾಚ್ನಲ್ಲಿ ಹಾರ್ಟ್ ಬೀಟ್ಸ್ ಆಗಿರ್ಬೋದು, ಅವರು ಇದಾಗಿರ್ಬೋದು, ಎಲ್ಲದೂ ಕೂಡ ತುಂಬಾ ನಾರ್ಮಲ್ ಆಗಿ ತೋರಿಸಿತ್ತಂತೆ. ECG ರಿಪೋರ್ಟ್ಗಳು ಕೂಡ ನಾರ್ಮಲ್ ಆಗಿ ತೋರಿಸಿತ್ತು. ಅದು ತುಂಬಾ ಹೈ ಬ್ರ್ಯಾಂಡೆಡ್ ಆ್ಯಪಲ್ ವಾಚನ್ನು ಅವರು ಉಪಯೋಗಿಸ್ತಿದ್ರು ಅಂತ ಹೇಳಲಾಗ್ತದೆ. ಇಂಥ ದೊಡ್ಡ ವಾಚನ್ನು ಕೂಡ ಉಪಯೋಗಿಸ್ತಿದ್ರು ಇವರು. ಇನ್ನು ಇದರಲ್ಲಿ ಬರ್ತಿದ್ದಂಥ ರಿಪೋರ್ಟು ತುಂಬ ಕ್ಲಿಯರ್ ಕಟ್ ಆಗಿರುತ್ತೆ ಅಂತಲೂ ಕೂಡ ಅವ್ರು ನಂಬಿದ್ರು. ಯಾಕೆಂದರೆ ಅದು 45,000 50,000ಕ್ಕೆ ಬೆಲೆ ಬಾಳುತ್ತೋ ಅಥವಾ ವಾಚ್ನಲ್ಲಿ ಪರ್ಫೆಕ್ಟ್ ರಿಪೋರ್ಟ್ ಬರುತ್ತೆ ಅಂತಲೂ ಕೂಡ ಆ ಮಾರೋನು ಕೂಡ ಅದನ್ನೇ ಕೂಡ ಹೇಳಿದ್ದಾನಂತೆ. ಇದನ್ನೇ ನಂಬ್ಕೊಂಡಿದ್ರು ದಿಲೀಪ್ ರಾಜ್ ಅವರು. ಯಾಕೆಂದರೆ ಅದರ ECG ಆಗಿರ್ಬೋದು, ಹಾರ್ಟ್ ಬೀಟ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಅಕ್ಯುರೇಟಾಗಿ ತೋರಿಸ್ತದೆ. ಹಾಗಾಗಿ ನಾನು ಆರಾಮಾಗಿದ್ದೀನಿ, ಸ್ವಲ್ಪ ಎದೆನೋವು ಕಾಣಿಸ್ಕೊಂಡಿದ್ರೆ ಇದು ಗ್ಯಾಸ್ಟ್ರಿಕ್ದೇ ಇರ್ಬೋದು ಅಂತಲೂ ಕೂಡ ಅವರು ಯೋಚಿಸಿದ್ರಂತೆ. ಹೀಗಾಗಿಯೇ ಅತಿ ದೊಡ್ಡವರಿಗೆ ಪೆಟ್ಟಾಗಿದ್ದು ಅಂತಲೂ ಕೂಡ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ದಿಲೀಪ್ ರಾಜ್ ಅವರು ಆ ವಾಚವನ್ನು ನಂಬಿಕೊಂಡೇ ಅವರ ಜೀವಕ್ಕೆ ಒಂದು ಕುತ್ತನೆ ಮಾಡ್ಕೊಂಡಿದ್ದು. ಇವತ್ತು ಅವರು ಜೀವಕ್ಕೆ ಹೋಗೋದಕ್ಕೆ ಆ ಸ್ಮಾರ್ಟ್ ವಾಚೇ ಕಾರಣವಾಯಿತು ಅಂತಲೂ ಸಹ ಹೇಳಲಾಗುವಂಥದ್ದು. ನಿಜಕ್ಕೂ ಇದೊಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇನ್ನು ದಿಲೀಪ್ ರಾಜ್ ಅವರು ತುಂಬಾ ಬಡತನದಿಂದ ಇರ್ಬೋದು, ಮಧ್ಯಮ ವರ್ಗ ಅಥವಾ ಬಡತನ ಕುಟುಂಬದಿಂದ ಬಂದಂಥವ್ರು. ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಸಾಧನೆ ನಾನು ಮಾಡಲೇಬೇಕು ಅಂತ ಕನಸುಗಳನ್ನ ಇಟ್ಕೊಂಡಿದ್ದಂಥ ದಿಲೀಪ್ ರಾಜ್ ಅವರು ಕಷ್ಟಪಟ್ಟು ಬಂದಂಥವ್ರು. ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಮತ್ತು ಅವರ ಸಹಜ ಅಭಿನಯದ ಮೂಲಕನೇ ಬಂದಂಥವ್ರು. ಹೀಗಾಗಿ ಸಣ್ಣ ಪುಟ್ಟ ಪಾತ್ರ ಮಾಡೋದ್ರ ಮೂಲಕ ಅವರಿಗೆ ರಂಗೋಲಿ ಎಂಬ ಸೀರಿಯಲ್ನಲ್ಲಿ ಅತಿ ದೊಡ್ಡ ಮಟ್ಟಿಗೆ ಪಾತ್ರ ಕೂಡ ಸಿಕ್ತು. ಅದರಲ್ಲಿ ವಿಲನ್ ಆಗಿ ಕೂಡ ಸಿಕ್ಕಿದ್ರು, ಅಭಿನಯ ಕೂಡ ಸಿಕ್ತು. ರಂಗೋಲಿ ಸೀರಿಯಲ್ನಲ್ಲಿ ಅಭಿ ಅನ್ನೋ ಒಂದು ಪಾತ್ರಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಮಾಡೋವಂಥ ಪಾತ್ರ ಇದಾಗಿತ್ತು. ಕನ್ಸ್ಟ್ರಕ್ಷನ್ ಫೀಲ್ಡ್ನ ಓನರ್ ಆಗಿ, ಮಾಲೀಕನಾಗಿ ಏನು ಮಾಡ್ಬೋದು ಆತನ ಕನ್ಸ್ಟ್ರಕ್ಷನ್ ಕಂಪ್ನಿ ಬೆಳೆಯೋದಕ್ಕೆ ಅಂತ ಅದ್ಭುತವಾದ ಪಾತ್ರವನ್ನು ಅಲ್ಲಿ ನಿಭಾಯಿಸ್ತಿದ್ರು. ಇಂಥ ಅದ್ಭುತವಾದ ಪಾತ್ರ ಮಾಡ್ತಿದ್ದಂಥ ದಿಲೀಪ್ ರಾಜ್ ಅವರು ತದನಂತರ ಅವರಿಗೆ ಸಿಕ್ಕಿದ್ದು ನಂದಗೋಕುರ, ಮನೆಯಿಂದ 3 ಬಾಗಿಲು ಮತ್ತು ಉದಯ ಟಿವಿಲಿ ಆಗ ತಾನೇ ಶುರುವಾದಂಥ ಕುಂಕುಮ ಭಾಗ್ಯ ಮತ್ತು ಕನ್ಯಾದಾನ, ಹೀಗೆ ಒಳ್ಳೊಳ್ಳೆ ಸೀರಿಯಲ್ಗಳಲ್ಲಿ ಅವರಿಗೆ ಅವಕಾಶಗಳು ಕೂಡ ಒದಗಿ ಬಂದು ಅಂತ ಹೇಳ್ಬೋದು. ಇನ್ನು ಮನೆಯಿಂದ 3 ಬಾಗಿಲು ಸೀರಿಯಲ್ನಲ್ಲಿ ವನಿತಾ ವಾಸ್ ಅವರಿಗೆ ಕೌಂಟರ್ ಕೊಡುವಂಥ ಪಾತ್ರವನ್ನು ಕೂಡ ಅಲ್ಲಿ ಅವರು ನಿಭಾಯಿಸಿದರು. ತುಂಬಾ ಅದ್ಭುತವಾಗಿ ಬರ್ತಿತ್ತು. ಅದು ETV ಕನ್ನಡದಲ್ಲಿ ಆ ಸಂದರ್ಭದಲ್ಲಿ ಪ್ರಸಾರವಾಗ್ತಿತ್ತು ಅಂತಲೂ ಕೂಡ ಹೇಳ್ಬೋದು. ಇಂಥ ಒಳ್ಳೊಳ್ಳೆ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸ್ತಾ ಬಂದು ನಂತರದ ದಿನಗಳಲ್ಲಿ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಕೂಡ ಇವರಿಗೆ ಒದಗಿ ಬಂತು. ಆಗ ಸಿನಿಮಾಗಳಲ್ಲಿ ಮಾಡಿಕೊಂಡು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಅಲ್ಲಿಂದಲೂ ಕೂಡ ದೊಡ್ಡದಾಗಿ ಬಂದರು. ಅದರಲ್ಲಿ ಬಾಯ್ ಫ್ರೆಂಡ್ ಎಂಬ ಸಿನಿಮಾದಲ್ಲಿ ಸ್ವತಂತ್ರ ಹೀರೋ ಆಗಿ ಅಭಿನಯಿಸಿದರು. ಆದರೆ ಆ ಸಿನಿಮಾದಲ್ಲಿ ದುರಂತ ಏನಪ್ಪ ಅಂತಂದರೆ, ಅವರು ನಟನಾಗಿ ಹೊರ ಬಂದಿದ್ದರೂ ಸಹ ಆ ಸಿನಿಮಾದಲ್ಲಿ ಅವ್ರನ್ನ ಹೀರೋ ಆಗಿ ಜನ ಅಕ್ಸೆಪ್ಟ್ ಮಾಡಲಿಲ್ಲ. ಸೀರಿಯಲ್ಗಳಲ್ಲಿ ಅವ್ರನ್ನ ಒಪ್ಕೊಂಡಿದ್ದ ಸಂದರ್ಭದಲ್ಲಿ ಆ ಸಿನಿಮಾದ ಹಾಡು ತುಂಬಾ ಭರ್ಜರಿ ಹಿಟ್ಟನ್ನು ಪಡೆದುಕೊಳ್ತು. ಪ್ರತಿಯೊಬ್ಬರ ಮನಸ್ಸು ಬಾಯಲ್ಲೂ ಕೂಡ ಬಂತು. ಆಗ ಎಲ್ಲ ಆಟೋಗಳಲ್ಲೂ ಕೂಡ ಆ ಹಾಡನ್ನು ಬೀಟ್ಸಲ್ಲಿ ಕೂಡ ಹಾಕ್ಕೊಂಡು ಹೋಗ್ತಾಯಿದ್ರು. ಅದು ಬಾಯ್ ಫ್ರೆಂಡ್ ಮೂವಿ 2003ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಮೂವಿ ಕೂಡ ಅದಾಗಿತ್ತು. ಆದರೆ ಸಿನಿಮಾ ಹಿಟ್ಟಾಗಲಿಲ್ಲ, ಹಾಡುಗಳು ಕೂಡ ಹಿಟ್ಟಾಗಿತ್ತು. ಎಲ್ಲರ ಮನಸ್ಸಲ್ಲಿ ಕೂಡ ಅದು ಉಳಿದಿತ್ತು. ಇನ್ನು ಇದಾದ ನಂತರ ಕ್ಷಣ ಇರ್ಬೋದು, ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ರು. ದೊಡ್ಡ ನಟರೊಂದಿಗೆ ಕೂಡ ನಡೆಸಿದ್ರು. ತದನಂತರ 2009-10 ತನಕ ಅಭಿನಯಿಸಿ ಆಮೇಲೆ ಅಭಿನಯದಲ್ಲಿ ಅಂದರೆ ಸೀರಿಯಲ್ ಅಭಿನಯದಲ್ಲಿ ಮುಂದುವರೆದ್ರು. ಸಿನಿಮಾ ಅಭಿನಯದಿಂದ ಅಂದರೆ ಸಣ್ಣ ಪುಟ್ಟ ಪಾತ್ರ ಮಾಡೋದ್ರ ಮೂಲಕ ಮುಂದುವರಿತಾಯಿದ್ರು. ದೊಡ್ಡ ಪಾತ್ರ ಹೀರೋ ಆಗಿ, ವಾಲಂಟ್ರಿ ಹೀರೋ ಆಗಿ ಆ ಪಾತ್ರಗಳನ್ನು ಅವರು ಅಲ್ಲಿಗೆ ನಿಲ್ಲಿಸ್ತಾ ಬಂದರು ಅಂತ ಹೇಳ್ಬೋದು. ಇನ್ನು ಇವರ ಬದುಕಿನ ಆದಷ್ಟು ಸುಲಭವಾಗಿರಲಿಲ್ಲ ಅಲ್ಲಿ. ಯಾಕೆಂದರೆ ಅದಾದ ನಂತರ ಅವರು ಸೀರಿಯಲ್ಗಳಲ್ಲಿ ಅಭಿನಯಿಸ್ಕೊಂಡು ಬಂದರು. ತದನಂತರ ಹಿಟ್ಲರ್ ಕಲ್ಯಾಣ ಎಂಬ ಸೀರಿಯಲ್ನಲ್ಲಿ ಜೀ ಕನ್ನಡದಲ್ಲಿ ಟಾಪ್ 1 ಸ್ಥಾನವನ್ನು ಕೂಡ ಅದು ಕಾಯ್ದಿರಿಸ್ಕೊಳ್ತು. 2021ರಲ್ಲಿ ಶುರುವಾದ ಸೀರಿಯಲ್ ಬ್ಲಾಕ್ ಬಸ್ಟರ್ ಸೀರಿಯಲ್ ಕೂಡ ಆಗಿತ್ತು. ಇನ್ನು ಇದನ್ನು ಪ್ರೊಡಕ್ಷನ್ಸ್ಗಳನ್ನ ನೋಡ್ಕೊಳ್ತಿದ್ದೆ ದಿಲೀಪ್ ರಾಜ್ ಅವರ ಪತ್ನಿ ಶ್ರೀವಿದ್ಯಾ ಅವರು ಅಂತ ಕೂಡ ಹೇಳ್ಬೋದು. ಇನ್ನು ಈ ಸೀರಿಯಲ್ನಲ್ಲಿ ಇವರ ನಟನೆ ಮತ್ತು ಅಭಿನಯಕ್ಕೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಬಂತು. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಯಾವ ಮಟ್ಟಿಗೆ ಬಂತು ಅಂತಂದರೆ, ಈ ಸೀರಿಯಲ್ ಜೀ ಕನ್ನಡದಲ್ಲಿ ಟಾಪ್ 1 ಸ್ಥಾನದಲ್ಲಿ ಕಾಯ್ದಿರಿಸ್ಕೊಳ್ತು ಅಂತ ಕೂಡ ಹೇಳ್ಬೋದು. ಕೆಲವು ತಿಂಗಳ ಕಾಲ, ಕೆಲವು ವರ್ಷಗಳ ಕಾಲ ಅಂತ ಹೇಳ್ಬೋದು. ಇನ್ನು ಅದರಲ್ಲಿ ಸಣ್ಣ ಹುಡುಗಿಯಾಗ ಮದುವೆ ಆಗೋದ್ರ ಮೂಲಕ ಅಲ್ಲೇ ಬರುವಂಥ ಸಾಕಷ್ಟು ಸನ್ನಿವೇಶಗಳು, ಪಾತ್ರಗಳನ್ನು ಇಲ್ಲಿ ತುಂಬಾ ನೈಜತೆಯಿಂದ ವಿಸ್ತರಿಸಲಾಗಿತ್ತು ಮತ್ತು ತೋರಿಸಲಾಗಿತ್ತು. ಇದರಿಂದನೇ ತುಂಬಾ ಜನಕ್ಕೆ ಈ ಹಿಟ್ಲರ್ ಕಲ್ಯಾಣ ಸೀರಿಯಲ್ ತುಂಬಾ ಹತ್ತಿರವಾಗಿತ್ತು ಅಂತ ಹೇಳ್ಬೋದು. ಈ ಮೂಲಕ
ಅವರು ಕೂಡ ತುಂಬಾ ಹತ್ತಿರವಾದರು. ಇವಾಗ ಅವರು ಸಾವನ್ನಪ್ಪದ ಮೇಲೆ ಈ ಸೀರಿಯಲ್ನ ಸಾಕಷ್ಟು ದೃಶ್ಯಾವಳಿಗಳನ್ನು ಇವತ್ತಿಗೂ ಕೂಡ ಶೇರ್ ಮಾಡಿಕೊಂಡು ಜನಗಳು ಕಣ್ಣೀರು ಹಾಕುತ್ತಿರುವಂಥದ್ದು ಅಲ್ಲಿಗೆ ಅರ್ಥ ಆಗುವಂಥದ್ದು. ಏನಪ್ಪ ಅಂದರೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ದಿಲೀಪ್ ರಾಜನವ್ರನ್ನ ಹಾಗೆ ನೋಡ್ತಿದ್ದಾರೆ. ಇನ್ನೂ ಅವರು ಸಾವನ್ನಪ್ಪಿರೋದು ಅಭಿಮಾನಿಗಳಾಗಿ ಒಪ್ಕೊಳ್ತಿಲ್ಲ ಅಂದಾಗ ಇನ್ನು ಅವರ ಕುಟುಂಬದವರಿಗೆ ಹೇಗಾಗಿರ್ಬೋದು ಎಂಬುದನ್ನು ಇಲ್ಲಿ ನಾವು ಯೋಚನೆ ಮಾಡಬೇಕಾದಂಥ ವಿಚಾರ. ಇನ್ನು ಈ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಆದ ನಂತರ ಮತ್ತೆ 2 ಸೀರಿಯಲ್ ನಿರ್ಮಾಣಕ್ಕೆ ಅವರು ಕೈ ಹಾಕಿದ್ರು. ಅದರಲ್ಲೂ ಕೂಡ ಸಕ್ಸಸ್ಫುಲ್ ಆದರು. ಅದರಲ್ಲಿ ಆಸೆ ಸೀರಿಯಲ್ನಲ್ಲಿ ಕೂಡ ಒಂದು ಪ್ರಮುಖವಾದ ನಿರ್ಮಾಣ ಸಂಸ್ಥೆ ಇರೋದಾಗಿತ್ತು. ಇನ್ನೊಂದು ಸೀರಿಯಲ್ ಇನ್ನೇನು ಶುರುವಾಗಬೇಕಾಗಿತ್ತು. ಇನ್ನೊಂದು ವಾರದಲ್ಲಿ ಸ್ಟಾರ್ ಸುವರ್ಣದಲ್ಲಿ ಶುರುವಾಗಬೇಕಾಗಿತ್ತು. ಈಗಾಗಲೇ ಶೂಟಿಂಗ್ ಕೂಡ ನಡೀತಿತ್ತು. ಸುಮಾರು 20ಕ್ಕೂ ಅಧಿಕ ಎಪಿಸೋಡ್ಗಳು ಆಗಿತ್ತು ಅಂತ ಹೇಳಲಾಗುತ್ತೆ. ಇನ್ನು ಇವರ ಹೃದಯಘಾತಕ್ಕೆ ಒಂದು ಕಾರಣ ನೋಡ್ತಾ ಬಂದರೆ ಸಾಕಷ್ಟು ಒತ್ತಡಗಳಲ್ಲಿ ಇವರು ಜೀವನ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಹೌದು, ಯಾಕೆಂದರೆ ಪ್ರೊಡಕ್ಷನ್ ಹೌಸನ್ನು ನಿಭಾಯಿಸೋದು 2-3 ಸೀರಿಯಲ್ ಒಂದೇ ಸಂದರ್ಭದಲ್ಲಿ ನಿರ್ಮಾಣ ಮಾಡೋದು, ಅಷ್ಟು ಜನ ಕಲಾವಿದರು, ತಂತ್ರಜ್ಞರು, ಸಾವಿರಾರು ಜನಕ್ಕೆ ಕಟಾಕಿಕೊಂಡು ಕೆಲಸ ಮಾಡಿಸೋದಷ್ಟು ಸುಲಭದ ದಾರಿ ಆಗಿರೋದಿಲ್ಲ. ಈ ಒತ್ತಡದಲ್ಲಿ ದಿಲೀಪ್ ರಾಜ್ ಅವರು ತುಂಬಾ ಇದ್ದರು ಅಂತ ಹೇಳಲಾಗುತ್ತೆ. ಇನ್ನವರ ಪತ್ನಿ ಶ್ರೀವಿದ್ಯಾ ಅವರು ಇದರಲ್ಲಿ ಕೋಆಪ್ರೇಟ್ ಮಾಡಿದ್ರು ಸಹ ಅವರಿಗೆ ಸಾಕಷ್ಟು ಒತ್ತಡಗಳು ಇದರಲ್ಲಿ ಇತ್ತು. ಯಾಕೆಂದರೆ ಫೈನಾನ್ಸ್ಗಳಿರ್ಬೋದು, ಇವನ್ನೆಲ್ಲದೂ ಕೂಡ ನಿಭಾಯಿಸಿಕೊಂಡು ಹೋಗಬೇಕಾಗಿರುತ್ತೆ. ಯಾಕೆಂದರೆ ಒಂದು ಸೀರಿಯಲ್ ನಿರ್ಮಾಣ ಮಾಡೋದಂದರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಅದಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಒತ್ತಡಗಳೇ ಅವರ ಸಾವಿಗೆ ಕೂಡ ಕಾರಣವಾಗೋಯ್ತಾ ಅಂತಲೂ ಕೂಡ ಈಗ ಮಾತಾಡೋವಂಥದ್ದು. ಯಾಕೆಂತಂದರೆ ನಮ್ಮ ದಿಲೀಪ್ ರಾಜ್ ಅವರು ಅವರದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅಂತ ಹೇಳ್ಬೋದು. ಈಗ ಮೊನ್ನೆ ಇದ್ದಕ್ಕಿದ್ದಂಗೆ ರಾತ್ರಿ ಊಟ ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಆಗ ಅವ್ರ ಪತ್ನಿ ಹೇಳ್ತಂದೆ, ಪಕ್ಕೆಯಿಂದ ಯಾಕೋ ಸ್ವಲ್ಪ ಕೆಳಗೆ ನೋವುದಂಗೆ ಆಗುತ್ತೆ, ಇಲ್ಲ ಪಕ್ಕದಲ್ಲಿ ನೋವುದಂಗೆ ಆಗ್ತಿದೆ ಅಂತಂದಾಗ ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ ಅಂತ ಶ್ರೀವಿದ್ಯವರು ಹೇಳ್ತಾರಂತೆ. ಇಲ್ಲಿ ಶ್ರೀವಿದ್ಯವರು ಈ ಮಾತನ್ನು ಹೇಳಿದ ತಕ್ಷಣವೇ ಇಲ್ಲ ಇದು ಗ್ಯಾಸ್ಟ್ರಿಕ್ಕಿಗೆ ಆಗಿರ್ಬೋದು, ಟೈಮಿಗೆ ಸಹ ಊಟ ಮಾಡ್ತಿರಲ್ಲ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಬೆಳಗ್ಗೆ ಸರಿಯಾಗ್ಬೋದು, ಇವತ್ತಿಗೆ ಸ್ವಲ್ಪ ಏನೋ ನೋವು ಬಂತಂದರೆ ಬೆಳಗ್ಗೆ ಬೇಕಾದ್ರೂ ಆಸ್ಪತ್ರೆಗೆ ತೋರಿಸೋಣಂತೆ. ಮತ್ತು ಅದು ಅಲ್ಲದೆ ಅವರು ಸ್ಟಾಪ್ ವಾಚ್ಕೊಂಡು ಆ ಸಂದರ್ಭದಲ್ಲಿ ನೋಡ್ಕೊಳ್ತಾರೆ. ಅವರ ಸ್ಮಾರ್ಟ್ ವಾಚನ್ನು ನೋಡಿಕೊಂಡಾಗ ನೋಡಿ ಎಲ್ಲದೂ ಕೂಡ ನಾರ್ಮಲಿ ತೋರಿಸ್ತಾ ಇದೆ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿಯಾಗ್ಬೋದು, ಬೆಳಗ್ಗೆ ನೋಡೋಣ ಅಂತ ಬಿಡು ಅಂತ ಹೇಳಿ ಅವರು ಅದನ್ನು ಕೇರ್ಲೆಸ್ ಮಾಡ್ತಾರೆ. ಆಗ ಸಂದರ್ಭದಲ್ಲಿ ಗೊತ್ತಾಗಿದ್ದು 2:33 ಗಂಟೆ ಸಂದರ್ಭದಲ್ಲಿ ಅವರಿಗೆ ತುಂಬಾ ಅದನ್ನು ಕಾಣಿಸ್ಕೊಂಡಿರುತ್ತೆ. ಅವ್ರು ಹಾಗೆ ಮಲಗಿದ ಜಾಗದಲ್ಲಿ ಜೀವ ಹೋಗ್ಬಿಟ್ಟಿರುತ್ತೆ. ಇನ್ನು ಬೆಳಗ್ಗೆ 5:30 ಸುಮಾರಿನಲ್ಲಿ ಎಬ್ಬರಿಸಲು ಹೋಗಿದ್ದಾರೆ. 4:30ಕ್ಕೆ ವಾಕ್ ಮಾಡ್ತಿದ್ದಂಥ ಯಾಕೆ ಎದ್ದಿಲ್ವಲ್ಲ ಅಂತೇಳಿ ಶ್ರೀವಿದ್ಯಾ ಅವರು ಎಬ್ಬರಿಸಲು ಹೋದಾಗಲೇ ಅವರು ಕೈ ಯಾಕೋ ತಣ್ಣಗೆ ಕಾಣ್ತಿದ್ದಿಲ್ಲ ಅಂತೇಳಿ ತಕ್ಷಣವೇ ರಸ್ತೆ ಓಡಿ ಬಂದಾಗಲೇ ಅಲ್ಲಿ ಹೊರಗಡೆ ಇದ್ದಂಥ ಆಟೋ ಡ್ರೈವರ್ನ ಕರೆದುಕೊಂಡು ಹತ್ತಿರದಲ್ಲಿದ್ದಂಥ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗಲೇ ಗೊತ್ತಾಗಿದ್ದು ಅವರು ಆಸ್ಪತ್ರೆ ವೈದ್ಯರು ಏನೇನು ಪ್ರಯತ್ನ ಪಡಬೇಕು ಎಲ್ಲ ವೈದ್ಯಕೀಯ ಪ್ರಯತ್ನಗಳನ್ನು ಕೂಡ ಅವರು ಪಟ್ಟಿದ ನಂತರ ಅವರು ಬಂದು ಹೇಳೋದು ಒಂದೇ ಮಾತು, ಈಗಾಗಲೇ ದಿಲೀಪ್ ರಾಜ್ ಅವರು ಸಾವನ್ನಪ್ಪ 2 ಗಂಟೆಗಳ ಕಾಲ ಆಗೋಗ್ಬಿಟ್ಟಿದೆ ಅಂತೇಳಿ ಶಾಕಿಂಗ್ ಮಾಹಿತಿಯೊಂದನ್ನು ಕೊಡುವಂಥದ್ದು. ಹೌದು, ಅವ್ರ ಜೀವ ಹೋಗಿ 2 ಗಂಟೆಗಳ ಕಾಲ ಆಗಿರುತ್ತೆ. ಅಂದರೆ ಮಲಗಿದ ಜಾಗದಲ್ಲಿ ದಿಲೀಪ್ ರಾಜ್ ಅವರು ಕೊನೆ ಸೆಳೆದುಬಿಟ್ಟಿರ್ತಾರೆ. ಇನ್ನು ಆ ಸ್ಮಾರ್ಟ್ ವಾಚು, ಆ ಹಾಳಾದ ಸ್ಮಾರ್ಟ್ ವಾಚ್ ನಂಬೆ ನನ್ನ ಗಂಡ ಇವತ್ತು ನನ್ನ ಕಳ್ಕೊಳ್ಳೋಂಗೆ ಕಾರಣ ಆಗಿದೆ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ಆರೋಗ್ಯನ ನಿರ್ಲಕ್ಷಿಸಬೇಡಿ. ಸ್ಮಾರ್ಟ್ ವಾಚ್ಗಳು ಅದು ಇದು ನಿಮ್ಮ ಮೇಲ್ಗಡೆ ಅದನ್ನು ಆರೋಗ್ಯ ಎಲ್ಲ ಸ್ಕ್ಯಾನ್ ಮಾಡ್ತಾ ಇರ್ತಾರೆ, ಅವೆಲ್ಲ ನಿಜಕ್ಕೂ ಕೂಡ ಸುಳ್ಳು. ದಯವಿಟ್ಟು ಯಾವ ಕಂಪ್ನಿಗಳಲ್ಲೂ ಕೂಡ ನಂಬಕ್ಕೆ ಹೋಗಬೇಡಿ ಅಂತೇಳಿ ತುಂಬಾ ಆಕ್ರೋಶದಿಂದ ಪಾಪ ಅವರ ಪತ್ನಿ ಶ್ರೀವಿದ್ಯಾ ಅವರು ಈಗ ಹೇಳ್ಕೊಳ್ಳೋವಂಥದ್ದು, ಅವರು ಕಣ್ಣೀರು ಹಾಕ್ತಿರೋಂಥದ್ದು. ಸದ್ಯ ಈಗ ಸಂಪೂರ್ಣವಾದ ಈಗ ಪ್ರೊಡಕ್ಷನ್ಸ್ನ ಜವಾಬ್ದಾರಿ ಈಗ ಶ್ರೀವಿದ್ಯಾ ಅವರ ಮೇಲೆ ಬಿದ್ದಿದೆ. ಸದ್ಯ ಇದನ್ನು ಹೇಗೆ ನಿಭಾಯಿಸ್ತಾರೆ ಎಂಬುದೇ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.